ಬೆಳಗಾವಿ ಪಾಲಿಕೆ ಆಯುಕ್ತ ಹಾಗೆ ಸಿಬ್ಬಂದಿಯ ನಡುವೆ ಕೋಲ್ಡ್ ವಾರ್ ನಡೀತಾ ಇದೆ. ವಿರೋಧ ಪಕ್ಷದ ನಾಯಕರ ಗಮನಕ್ಕೂ ತಾರದೆ ವರ್ಗಾವಣೆ ಮಾಡಿರೋ ಬಗ್ಗೆ, ಆಯುಕ್ತೆಯ ನಡೆ ಬಗ್ಗೆ ಉಸ್ತುವಾರಿ ಸಚಿವರು ಹಾಗೆ ಬಿಜೆಪಿಯ ಶಾಸಕ ಕಿಡಿಕಾರಿದ್ದಾರೆ. ಆಯುಕ್ತೆ ಶುಭಾ ವಿರುದ್ಧ ಶಾಸಕ ಅಭಯ್ ಪಾಟೀಲ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಜಿಲ್ಲಾಧಿಕಾರಿಗಳಿಗೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪಾಲಿಕೆ ಆಯುಕ್ತೆ ಶುಭಾರಿಂದ ವಿವರಣೆಯನ್ನ ಕೇಳುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಪ್ಪಗಡ್ಡಿ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಏನಿದು ಆಯುಕ್ತಿ ಹಾಗೆ ಸಿಬ್ಬಂದಿಯ ನಡುವೆ ಕೋಲ್ಡ್ ವಾರ್? ಜನಪ್ರತಿನಿಧಿಗಳು ಗರಂ ಆಗಿರೋದು ಯಾಕೆ ಆಯುಕ್ತರ ಮೇಲೆ? ನೋಡಿ ವಿದ್ಯಾ, ಬೆಳಗಾವಿಯ ಮಹಾನಗರ ಪಾಲಿಕೆಯಲ್ಲಿ ಈಗ ಅಕ್ಷರಶಃ ಏನಂತಂದ್ರೆ ಸಿಬ್ಬಂದಿಗಳು ಅಧಿಕಾರಿಗಳು ವರ್ಸಸ್ ಆಯುಕ್ತೆ ಅನ್ನೋ ರೀತಿಯಲ್ಲಿ ಫೈಟ್ ನಡೆದಿರುವಂಥದ್ದು. ಯಾಕೆ ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ನಗರ ಆಯುಕ್ತೆಯಾಗಿ ಶುಭಾ ಅವರು ಏನು ಅಧಿಕಾರ ವಹಿಸಿಕೊಂಡ್ರು, ಅದಾದ ಕೇವಲ 4 ದಿನಕ್ಕೆ ಏನಂತಂದ್ರೆ ಸುಮಾರು 30ರಿಂದ 40 ಜನ ಸಿಬ್ಬಂದಿ ಅಧಿಕಾರಿಗಳನ್ನ ಏಕಾಏಕಿ ವರ್ಗಾವಣೆಯನ್ನ ಮಾಡ್ತಾರೆ. ಅದನ್ನ ಯಾರ ಗಮನಕ್ಕೂ ಸಹ ತೆಗೆದುಕೊಂಡು ಬರೋದಿಲ್ಲ. ಅಲ್ಲಿರ್ತಕ್ಕಂಥ ಮೇಯರ್ಗಾಗ್ಲಿ ಅಥವಾ ಅಲ್ಲಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಿಗಾಗ್ಲಿ, ಕನಿಷ್ಠ ಏನಂತಂದ್ರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರಿಗಾಗ್ಲಿ ಅಥವಾ ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರ ಗಮನಕ್ಕೆ ತೆಗೆದುಕೊಂಡು ಬಾರದೆ ನೇರವಾಗಿ ಏಕಾಏಕಿ ಏನಂತಂದ್ರೆ ವರ್ಗಾವಣೆ ಮಾಡಿರುವ ವಿಚಾರ ಏನಿದೆ, ಇದು ಈಗ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಒಂದ್ ಕಡೆ ಖುದ್ದು ಸತೀಶ್ ಜಾರಕಿಹೊಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುಭಾ ವಿರುದ್ಧ ಏನಂತಂದ್ರೆ ತನಿಖೆ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಅನ್ವಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಏನಂತಂದ್ರೆ ಶುಭಾ ಅವರಿಗೆ ಸೂಚನೆ ನೀಡಿದ್ದಾರೆ. ಇದರ ಕುರಿತಂತೆ ವಿವರಣೆಯನ್ನು ನೀಡಬೇಕು ಅಂತೇಳಿ ಸೂಚನೆಯನ್ನ ನೀಡಿದ್ದಾರೆ. ಅವರು ಏನಂತಂದ್ರೆ ಇವತ್ತು ಏನಂತಂದ್ರೆ ವಿವರಣೆ ನೀಡುವಂತ ಸಾಧ್ಯತೆ ಇದೆ. ಇದರ ನಡುವೆ ಏನಂತಂದ್ರೆ ಖುದ್ದು ಏನಂತಂದ್ರೆ ಬೆಳಗಾವಿಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವಂತ ಅಭಯ್ ಪಾಟೀಲ್ ಅವರು ಸಹ ಏನಂತಂದ್ರೆ ಆಯುಕ್ತೆ ಶುಭಾ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಎಲ್ಲರನ್ನ ಗಣನೆಗೆ ತೆಗೆದುಕೊಳ್ಳದೆ ಏಕಾಏಕಿ ಏನು ವರ್ಗಾವಣೆ ಮಾಡ್ತಾ ಇದ್ದಾರೆ ಆಯುಕ್ತರ ವಿರುದ್ಧ ಏನಂತಂದ್ರೆ ಕಿಡಿಕಾರುವಂತ ಕೆಲಸವನ್ನ ಬೆಳಗಾವಿ ಜನಪ್ರತಿನಿಧಿಗಳು ಮಾಡ್ತಾ ಇರುವಂತದ್ದು. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.